ಜೈ ಹಿಂದ್. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ PUC ಲೆವೆಲ್ದೊಳಗಿರುವಂತಹ NTPC ಕಾಲ್ಫಾರ್ಮ್ ಆಗಿದೆ. ಈ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ದಿನ ಲೇಟ್ ಆಯ್ತು, 2-3 ದಿನ. ಆದ್ರೂ ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ರು PUC ಲೆವೆಲ್ದೊಳಗೆ NTPC ಏನ್ ಕಾಲ್ಫಾರ್ಮ್ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ, ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಹಾಕ್ರಿ ಅಂತೇಳಿ. ಅದ್ರ ಸಲುವಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ನಿಮ್ಗೆ. ಯಾರೆಲ್ಲ PUC ಮುಗಿಸಿರ್ತಕ್ಕಂತ ಅಭ್ಯರ್ಥಿ ಇದ್ದೀರಿ ಅವ್ರೆಲ್ಲರೂ ಕೂಡ ಏನ್ ಮಾಡಬಹುದು, NTPC ಗೆ ಕಾಲ್ಫಾರ್ಮ್ ಆಗಿರುವಂತಹ ಈ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಟೋಟಲ್ ಪೋಸ್ಟ್ ಗಳು 3445 ಪೋಸ್ಟ್ ಗಳಿದಾವೆ. ಈ ಪೋಸ್ಟ್ ಗಳಿಗೆ ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದಾಗಿದೆ. ಈಗಾಗಲೇ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿವೆ. ಈ ವಿಡಿಯೋದಲ್ಲಿ ನಾವು ಏಜ್ ಲಿಮಿಟ್ ಏನ್ ಇರ್ತಾ ಇದೆ, ಆಮೇಲೆ CBT 1, CBT 2 ಅಂತ 2 ಎಕ್ಸಾಮ್ ಇರ್ತಾವ, ಅವುಗಳ ಬಗ್ಗೆ, ಆಮೇಲೆ ಟೈಪಿಂಗ್ ಯಾವ ರೀತಿ ಇರ್ತೈತಿ, ಯಾವ ಪೋಸ್ಟ್ ಗೆ ಟೈಪಿಂಗ್ ಇರ್ತೈತಿ, ಅದ್ರ ಜೊತೆಗೆ ಮೆಡಿಕಲ್ ಹೇಗಿರುತ್ತೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಓಕೆ, ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ನಾನು, ರೈಲ್ವೆ NTPC 2024 ಗ್ರಾಜುಯೇಟ್ ಲೆವೆಲ್ ಅಂತ ಹೇಳಿ. ಅಂದ್ರೆ ಡಿಗ್ರಿ ಯಾರು ಕಂಪ್ಲೀಟ್ ಮಾಡ್ಯಾರಿ ಅವ್ರಿಗೆ ಅಂತಹ ವಿದ್ಯಾರ್ಥಿಗಳು, ಅಂತಹ ಅಭ್ಯರ್ಥಿಗಳು ಏನ್ ಮಾಡಬಹುದು, NTPC ಗೆ ಸಲ್ಲಿಸಬಹುದು. ಅದನ್ನು ಕೂಡ ವಿಡಿಯೋ ಮಾಡಿ ನಾನು. ಯಾರು ಆ ವಿಡಿಯೋ ನೋಡಿಲ್ಲ ಸಾರಿ, ಯಾರು ಆ ವಿಡಿಯೋವನ್ನ ನೋಡಿಲ್ಲ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಸೈಡ್ ಒಂದು ಬಟನ್ ಇರುತ್ತೆ, ಐ ಬಟನ್ ಇರ್ತೈತಿ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಆ ವಿಡಿಯೋ ಕೂಡ ಸಿಗುತ್ತೆ ಗ್ರಾಜುಯೇಟ್ ಲೆವೆಲ್ದು. ಅದನ್ನ ನಾನು ವಿಡಿಯೋ ಮಾಡಿ ಹಾಕಿನಿ. ಇದು PUC ಲೆವೆಲ್ದೊಳಗೆ ಇರುವಂತಹ ವೇಕೆನ್ಸಿ ಬಂದವೆ. ಇದನ್ನ PUC ಆಗಿರ್ತಕ್ಕಂತ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಈ ಒಂದು ಎಲ್ಲ ಡಿಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ಯಾರಾದ್ರೂ NTPC ಗೆ ತಯಾರಿಯನ್ನ ನಡೆಸ್ತಾ ಇದ್ರ ಅಭ್ಯರ್ಥಿಗಳು, ಅವ್ರಿಗೆ ನಮ್ಮಲ್ಲಿ ಕೋರ್ಸ್ ಕೂಡ ಈಗಾಗಲೇ ನಾವು ಲಾಂಚ್ ಮಾಡೇವಿ. ಈ ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಳಬಹುದು. ಇದು ಕಂಪ್ಲೀಟ್ ಕೋರ್ಸ್ ಕನ್ನಡ ಭಾಷೆಯಲ್ಲಿ ಇರ್ತಾ ಇದೆ. NTPC ನಿಮಗೆ ಗ್ರಾಜುಯೇಟ್ ಲೆವೆಲ್ ದೊಳಗೂ ಕೂಡ ಇದು ಯೂಸ್ ಆಗುತ್ತೆ, ಆಮೇಲೆ PUC ಲೆವೆಲ್ ದೊಳಗೂ ಕೂಡ ಯೂಸ್ ಆಗುವಂತಹ ಕೋರ್ಸ್ ಇದೆ. ಅದ್ರ ಜೊತೆಗೆ ಇದ್ರೊಳಗ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಏನು ಅಂತಂದ್ರೆ ಸೇಮ್ ಇದಾವು. ಯಾವ್ದು ಅಂತಂದ್ರೆ RPF ದಲ್ಲಿಯೂ ಕೂಡ ಸೇಮ್ ಇದಾವು. ಆ ಒಂದು ಕೋರ್ಸ್ ಗೆ ಕೂಡ ನಿಮ್ಗೆ ಅವೈಲೇಬಲ್ ಇದೆ. RPF ಕೋರ್ಸ್ ಬೇರೆ ಇದೆ ಅದು. ಬಟ್ ಇದರಲ್ಲಿ ಈ ಒಂದು ಕೋರ್ಸ್ ದಲ್ಲಿ, ಯಾವುದು NTPC ದಲ್ಲಿ ಗ್ರಾಜುಯೇಟ್ ಲೆವೆಲ್, NTPC ಗ್ರಾಜುಯೇಟ್ ಲೆವೆಲ್ ಮತ್ತು PUC ಲೆವೆಲ್ ಎರಡಕ್ಕೂ ಕೂಡ ಒಂದೇ ಕೋರ್ಸ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಓನ್ಲಿ 899 ರುಪೀಸ್ ದಲ್ಲಿ ಇದು ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಯಾರು ತಯಾರನ್ನ ನಡೆಸ್ತಾ ಇದ್ದೀರಾ, ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬೇಕಂತ ಇದೆ, ಅವರು ಈ ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. 899 ರುಪೀಸ್ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಏನೇನ್ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ ನೋಡ್ರಿ, ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಇದರಲ್ಲಿ? GK ಇರ್ತಾ ಇದೆ. GK ಇರುವಂತದ್ದು ಸಬ್ಜೆಕ್ಟ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಎಲ್ಲಾ ಟಾಪಿಕ್ಸ್ ಗಳು, ಎಲ್ಲಾ ಸಬ್ಜೆಕ್ಟ್ ಗಳು ಇರ್ತಾವೆ ಇದರಲ್ಲಿ. GK ದಲ್ಲಿ ಉದಾಹರಣೆಗೆ ಯಾವ್ಯಾವ್ದು ಬರ್ತೈತಿ, ಹಿಸ್ಟ್ರಿ ಬರ್ತಾ ಇದೆ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸ್. ಈ NTPC ದಲ್ಲಿ ಸೈನ್ಸ್ ಮಹತ್ವ ಇರ್ತಾ ಇದೆ. ಸೈನ್ಸ್ ಅಲ್ಲಿ ಬಯೋಲಜಿ ಚೆನ್ನಾಗಿ ಓದ್ಕೋಬೇಕು, ಕೆಮಿಸ್ಟ್ರಿ, ಫಿಸಿಕ್ಸ್. ಸೊ ಎಲ್ಲಾ ಕ್ಲಾಸಸ್ ಗಳು ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತೆ. ಇದು GK ಆಯ್ತು. ಆಮೇಲೆ ಮ್ಯಾಥ್ಸ್ ಇರ್ತಕ್ಕಂಥದ್ದು ಇರುತ್ತೆ ಇದರಲ್ಲಿ. ಮ್ಯಾಥ್ಸ್ ದಲ್ಲಿ ಸಿಲೆಬಸ್ ಏನಿದೆ ಅಂತಂದ್ರೆ ಇದರಲ್ಲಿ ಅರ್ಥಮ್ಯಾಟಿಕ್ ಕೂಡ ಇದೆ, ಆಮೇಲೆ ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ಇದರಲ್ಲಿ ನಿಮ್ಗೆ ಇರ್ತಾ ಇದೆ. ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ಇರ್ತಾ ಇದೆ. ಸೊ ಅಡ್ವಾನ್ಸ್ ಮ್ಯಾಥ್ಸ್ ಇಲ್ಲಿ ನೋಡಿಲಿ, ಮ್ಯಾಥ್ಸ್ ಕ್ಲಾಸಸ್ ಗಳು ರಿಕಾರ್ಡೆಡ್ ಕ್ಲಾಸಸ್ ಇರ್ತವೆ ವಿತ್ ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಇದು ಪ್ಲಸ್. ಅಡ್ವಾನ್ಸ್ ಮ್ಯಾಥ್ಸ್ ಕೂಡ ನಿಮ್ಗೆ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಅದ್ರ ಜೊತೆಗೆ ರೀಸನಿಂಗ್ ಕೂಡ ಇದೆ, ಅದರೊಳಗೆ ನಿಮ್ಗೆ ಸಿಗ್ತಾ ಇದೆ. ಅಂದ್ರೆ ಟೋಟಲ್ 3 ಸಬ್ಜೆಕ್ಟ್ ಗಳು ಬರ್ತಾ ಇದಾವೆ. 3 ಸಬ್ಜೆಕ್ಟ್ ಗಳ ಎಲ್ಲಾ ರಿಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಓನ್ಲಿ 899 ರುಪೀಸ್ ಅಲ್ಲಿ ಕನ್ನಡದಲ್ಲಿ ಸಿಗ್ತಾ ಇದಾವು. ನೀವು ಇವುಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಮಾಡಬಹುದಾಗಿದೆ. ಈಗ ಅದ್ರ ಜೊತೆಗೆ ಈಗ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಕೆಲವೊಂದಿಷ್ಟು ಕೋರ್ಸ್ ಗಳನ್ನ ತೆಗೆದುಕೊಂಡೇರಿ. RPF ಇರ್ತಕ್ಕಂಥದ್ದು ಕೋರ್ಸ್ ಅನ್ನ ತೆಗೆದುಕೊಂಡೇರಿ. ಈಗಾಗಲೇ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಸೇಮ್ ಈಗ ಕೋರ್ಸ್ ಅಲ್ಲಿ ನಾವು ನಿಮ್ಗೆ ಕೊಟ್ಟೇವಿ. ಆದ್ರೆ ನಿಮ್ಗೆ ಈ NTPC ಗೂ ಕೂಡ ನೀವು ತಯಾರಿಯನ್ನ ನಡೆಸ್ತಾ ಇದ್ರೆ ಇದ್ರದ್ದೇನ್ ಫೀಸ್ ಇದೆ, ಅದರದ ಎಕ್ಸ್ಟ್ರಾ ಏನ್ ಅಮೌಂಟ್ ಆಗುತ್ತೆ, ಆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕಟ್ಟಿದ್ರೆ ಸಾಕು. ಅಂದ್ರೆ 899 ಇದೆ. ಈಗ RPF ದವರು 500 ರುಪೀಸ್ಗೆ ಕಂಪ್ಲೀಟ್ ಪ್ಯಾಕೇಜ್ ತಗೊಂಡಿರಿ. ಇದಕ್ಕೆ ಇನ್ನೂ ಎಷ್ಟು ಕಡಿಮೆ ಬೀಳುತ್ತೆ 899 ಗೆ, ಅಷ್ಟು ಅಮೌಂಟ್ ಅನ್ನ ನೀವು ಕಟ್ಟಿ. ಅಂತಂದ್ರೆ ಎಷ್ಟು ಆಗ್ತೈತಿ ಇದು? 399 ರುಪೀಸ್ ಅನ್ನ ತೆಗೆದುಕೊಂಡು ಅಡ್ವಾನ್ಸ್ ಮ್ಯಾಥ್ಸ್ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಇದನ್ನ ಸ್ಟಡಿ ಮಾಡಬಹುದು. ಆಮೇಲೆ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಇನ್ನು ಬೇರೆ ಬೇರೆ ಬರ್ತವೆ, ಅವುಗಳನ್ನು ಕೂಡ ನಾವು ನಿಮ್ಗೆ
NTPC ಗೆ ಒದಗಿಸ್ತೇವೆ. ಟೋಟಲ್ ಇಷ್ಟೆಲ್ಲ ಕೊಟ್ಟೆ ಮತ್ತು ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಇವು ಎಷ್ಟೆಲ್ಲ ಇರ್ತಕ್ಕಂಥದ್ದು ಪ್ಯಾಕೇಜ್ ದಲ್ಲಿ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಆಮೇಲೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್ ಸಿಗ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ GK ದೊಳಗೆ ಏನಿದಾವಲ್ಲ ಇವೆಲ್ಲ ಸಬ್ಜೆಕ್ಟ್ ಗಳ PDF ನೋಟ್ಸ್ ಇರ್ತಾ ಇದೆ. ಕೆಲವೊಬ್ರು ಕೇಳ್ತಾ ಇದ್ರು ಮ್ಯಾಥ್ಸ್ ಮತ್ತು ರೀಸನಿಂಗ್ PDF ಕೊಡ್ರಿ ಅಂತೇಳಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ PDF ಇರ್ತಕ್ಕಂಥ ನೀವು ತಗೊಂಡ್ರೆ ನಿಮಗೆ ತಿಳಿಯಂಗಿಲ್ಲ. ಅದ್ರ ಸಲುವಾಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವು ಎರಡೇ ಸಬ್ಜೆಕ್ಟ್ ಏನಿದಾವಲ್ಲ ಇವುಗಳ ನೀವು ಕ್ಲಾಸಸ್ ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆ ಕ್ಲಾಸಸ್ ದಲ್ಲಿ ನಿಮಗೆ ಮೊದಲು ನಾವು ಥಿಯರಿ ಹೇಳಿರ್ತೇವೆ. ಆ ಥಿಯರಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗಿರ್ತೇವೆ. ಆ ಕ್ವಶನ್ಸ್ ಗಳನ್ನ ನೀವು ಮೊದಲು ಒಂದ್ಸಲ ನೋಡ್ಬೇಕು. ಆಮೇಲೆ ನಿಮ್ಮ ನೋಟ್ ಬುಕ್ ದಲ್ಲಿ ಬರೆದುಕೊಂಡು ಅದನ್ನ ನೀವೇ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ಬೇಕು. ಅವಾಗ ಒಂದು ನೋಟ್ಸ್ ತಯಾರಾಗುತ್ತೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ದಲ್ಲಿ. ಸೊ ಹಾಗೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ GK ಎಲ್ಲ ನೋಟ್ಸ್ ಸಿಗ್ತಾ ಇದೆ. ಆಮೇಲೆ ಇದು ಬೇಕಂತಂದ್ರೆ ಬೇಕಾದ್ರೆ ನಮ್ ಕ್ಲಾಸಸ್ ಏನು ನೋಟ್ಸ್ ಗಳು ಇರ್ತವೆ ಅವುಗಳನ್ನು ಕೂಡ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಇಲ್ಲಿ ಪ್ರೀವಿಯಸ್ ಇಯರ್ ದೊಳಗಿರುವಂತಹ ಕ್ವಶನ್ ಪೇಪರ್ ಏನಿದೆ ಅದನ್ನ ರೆಫರೆನ್ಸ್ ಗೋಸ್ಕರ ನಿಮ್ಗೆ NTPC ಗೆ ತಯಾರು ಮಾಡಿ ಕೊಡ್ತೇವಿ. ಆಮೇಲೆ ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ನೋಡ್ರಿ, ಪ್ರೀವಿಯಸ್ ಇಯರ್ ಇರುವಂತಹ ಕ್ವಶನ್ ಪೇಪರ್ ಆಲ್ರೆಡಿ ಎಲ್ಲರೂ ಕೂಡ ನಿಮ್ಗೆ ಹಿಂದಿ ಮತ್ತು ಇಂಗ್ಲಿಷ್ ದಲ್ಲಿ ಮಾತ್ರ ಅವೈಲೇಬಲ್ ಇದೆ. ಅದನ್ನ ನಾವು ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ನಿಮ್ಗೆ ಏನ್ ಮಾಡ್ತೇವೆ ಕೊಡ್ತೇವೆ NTPC ಗೆ. ಯಾರು ಜಾಯ್ನ್ ಆಗ್ಬೇಕಂತ ಅನ್ಕೊಂಡಿರಿ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 899 ರುಪೀಸ್ ಆಫರ್ ಫೀ ಇದೆ. ಆಮೇಲೆ ಮುಂದೆ ಹೆಚ್ಚು ಕೂಡ ಆಗಬಹುದು. 9999 ಆಗುವಂತ ಸಾಧ್ಯತೆ ಕೂಡ ಇದೆ ಇದು NTPC ಯಾಕಂತಂದ್ರೆ ಇದರಲ್ಲಿ ಕ್ಲಾಸಸ್ ಗಳು ಬಹಳಷ್ಟು ಬರ್ತಾ ಇದಾವೆ. ಎಲ್ಲಾ GK ಕ್ಲಾಸಸ್ ಗಳು ಇದಾವು. ಆಮೇಲೆ ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ಒಳಗೆ ಅಡ್ವಾನ್ಸ್ ಮ್ಯಾಥ್ಸ್ ಇದೆ, ಅರ್ಥಮೆಟಿಕ್ ಇದೆ, ಬಹಳಷ್ಟು ವಿಷಯಗಳು ಬರ್ತಾವೆ. ರೀಸನಿಂಗ್ ದಲ್ಲಿ ಕೂಡ ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಬೇರೆ ಬೇರೆ ಇರ್ತಾವೆ. ಅವು ಎಲ್ಲ ಬರೋದ್ರಿಂದ 999 ರುಪೀಸ್ ಆಗೋ ಚಾನ್ಸ್ ಐತಿ. ಬೇಗನೆ ಇರುವಂತದ್ದು ಈ ಒಂದು ಪ್ರೈಸ್ ಈಗ ಕೊಡ್ತಾ ಇದೀವಿ. ಬೇಗನೆ ನೀವು ಜಾಯ್ನ್ ಆಗ್ಬೋದು. 899 ರುಪೀಸ್ ಅಲ್ಲಿ ನಿಮಗೆ ಇದು ಸಿಗುತ್ತಾ ಇದೆ. ಆಮೇಲೆ RPF ತಗೊಂಡಿರ್ತಕ್ಕಂತ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಮಾಡ್ರಿ. ಅವರು ನಿಮ್ಗೆ ಮತ್ತೆ ಇದು ಎಕ್ಸ್ಟ್ರಾ ಕ್ಲಾಸಸ್ ಗಳು ಬೇಕು ಅಂತಂದ್ರೆ NTPC ಗೆ ನೀವು ಆ ಕ್ಲಾಸಸ್ ಗಳನ್ನ ಕಡಿಮೆ ಅಮೌಂಟ್ ದಲ್ಲಿ ಕಡಿಮೆ ಫೀಸ್ ದಲ್ಲಿ ನಿಮಗೆ ಕೊಡ್ತೇವೆ ನಾವು. ಓಕೆನಾ? ಇದಿಷ್ಟು ಕ್ಲಾಸಸ್ ಗಳ ಬಗ್ಗೆ ಆಯ್ತು. ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ಏನು ನಮ್ಮ ನೋಟಿಫಿಕೇಶನ್ ಆಗೈತಿ ಈಗ NTPC PUC ಲೆವೆಲ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಇದು ಏನು ಅಂತಂದ್ರೆ ನೋಟಿಫಿಕೇಶನ್ ಆಗಿರುವಂತದ್ದು. ಇಲ್ಲಿ ಇದ್ರ ಬಗ್ಗೆ ಒಂದೊಂದಾಗಿ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡ್ತಾ ನಾವಿಲ್ಲಿ ಹೋಗೋಣ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡಬಹುದು ನೀವು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಇದು ಬಿಟ್ಟಿರುವಂತದ್ದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಓಕೆ, ಇದರಲ್ಲಿ ಏನೇನಿದೆ ಆಮೇಲೆ ಏನ್ ಇಂಪಾರ್ಟೆಂಟ್ ಇದೆ, ಡೇಟ್ಸ್ ಗಳು ಇಂಪಾರ್ಟೆಂಟ್ ಇರ್ತಾವು. ಈ ಡೇಟ್ಸ್ ಗಳನ್ನ ನೀವು ಅಂಡರ್ ಗ್ರಾಜುಯೇಟ್ ಅಂತ ಇದೆ, ಇಲ್ಲೂ ಗ್ರಾಜುಯೇಟ್ ಅಲ್ಲ, ಅಂಡರ್ ಗ್ರಾಜುಯೇಟ್ ಅಂತಂದ್ರೆ ಏನಿರ್ತೈತಿ PUC ಲೆವೆಲ್. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಈಗ ಇಲ್ಲಿ ಕೆಲವೊಂದಿಷ್ಟು ಡೇಟ್ಸ್ ಗಳಿದಾವು. ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ ನೆನಪಿಟ್ಕೊಳ್ರಿ. ಒಂದೇದೇನು ಅಂತಂದ್ರೆ ಡೇಟ್ ಆಫ್ ಪಬ್ಲಿಕೇಶನ್. ಇದು 20ನೇ ತಾರೀಕಿಗೆ ಪಬ್ಲಿಕೇಶನ್ ಆಗಿತ್ತು. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂತದ್ದು ಯಾವಾಗ 21/9/2024 ಅಪ್ಲಿಕೇಶನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿವೆ. ಇವತ್ತು ಡೇಟ್ ಇರುವಂತದ್ದು 24/9/2024 ಇದೆ. ಲಾಸ್ಟ್ ಡೇಟ್ 20 ಅಕ್ಟೋಬರ್ ಇದೆ. ಈ ದಿನಕ್ಕಿಂತ ಮುಂಚೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. 20 ಅಕ್ಟೋಬರ್ 2024 ಒಳಗಡೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ನೀವು. ಪೇಮೆಂಟ್ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ 21/10 ಇದೆ. ಅದ್ರ ಜೊತೆಗೆ ಮಾಡಿಫಿಕೇಶನ್ ವಿಂಡೋ ಅಂತಂದ್ರೆ ಏನಾದ್ರು ಕರೆಕ್ಷನ್ ಮಾಡೋರು ಇದ್ರ ಅಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ವಿಂಡೋ ಕೂಡ ಬಿಡ್ತಾರೆ ಅವರು. ಯಾವ ಡೇಟಿಗೆ ಬಿಟ್ಟಿರ್ತಾರೋ 23 ಅಕ್ಟೋಬರ್ ದಿಂದ 1 ನವೆಂಬರ್ ವರೆಗೆ ನಿಮ್ಗೆ ಏನು ಅಂತಂದ್ರೆ ಕರೆಕ್ಷನ್ ಅನ್ನ ನೀವು ಮಾಡ್ಬೋದು. ಈಗ ಅಪ್ಲಿಕೇಶನ್ ತುಂಬುವಾಗ ಏನಾದ್ರು ತಪ್ಪು ಮಾಡಿದ್ರೆ ಅಂತಂದ್ರೆ ಆ ಡೇಟ್ಗೆ ನೀವು ಏನ್ ಮಾಡ್ಬೋದು, ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸರಿ ಮಾಡ್ಬೋದು. ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ರಿ. ಯಾಕಂತಂದ್ರೆ ಈ ಡೇಟ್ಸ್ ಗಳು ಬಹಳ ಇಂಪಾರ್ಟೆಂಟ್ ಇದಾವು. ಈ ಡೇಟ್ಸ್ ಗಳು ಏನು ಅಂತಂದ್ರೆ ಇಂಪಾರ್ಟೆಂಟ್ ಯಾಕೆ ಆಗ್ತಾವು ಅಂತಂದ್ರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ, ಕರೆಕ್ಷನ್ ವಿಂಡೋ ಯಾವ್ದು ಆಗ್ತೈತಿ, ಇದ ಡೇಟ್ ಬಹಳ ಇಂಪಾರ್ಟೆಂಟ್ ಇರ್ತಾವು. ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ನೆಕ್ಸ್ಟ್ ಇದು ಡೇಟ್ಸ್ ಗಳ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ ಮುಂದೆ ನಾವು ನೋಡೋದಾದ್ರೆ ಇದರಲ್ಲಿ ಯಾವ್ಯಾವ ಒಂದು ಪೋಸ್ಟ್ ಗಳು ಬಂದಿವೆ ಅಂತಂದ್ರೆ ಟ್ರೈನ್ಸ್ ನೋಡ್ರಿ. ಇಲ್ಲಿ ಒಂದೇದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಹೇಳಿದೆ. ಆಮೇಲೆ ಟ್ರೈನ್ಸ್ ಕ್ಲರ್ಕ್ ಅಂತ ಇದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಇವು ಎರಡು ಟೈಪಿಸ್ಟ್ ಏನಿದಾವ ಇದಕ್ಕೆ ಟೈಪಿಂಗ್ ಬೇಕಾಗ್ತೈತಿ. ಅದ್ರ ಬಗ್ಗೆ ನಾ ಇಲ್ಲಿ ಮುಂದೆ ಹೇಳ್ತೇನೆ. ಅಂದ್ರೆ ಟೈಪಿಂಗ್ ನೀವು ಏನು ಅಂತಂದ್ರೆ ಟೈಪಿಂಗ್ ಅಂತಂದ್ರೆ ಅಲ್ಲಿ ಟೈಪಿಂಗ್ ಮಾಡಕ್ ಬರ್ಬೇಕು. ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಡಿತೈತಿ. ಬಟ್ ಟೈಪಿಂಗ್ ಇರುವಂತದ್ದು ಮಾಡಕ್ ಬರ್ಬೇಕು. ಈಗಾಗಲೇ ನಾನು ಗ್ರಾಜುಯೇಟ್ ಲೆವೆಲ್ ದೊಳಗೆ ಏನೇ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನೇನ್ ಇರ್ತೈತಿ ಅಂತೇಳಿ ಇದನ್ನ ನೀವು ಪಾಸ್ ಮಾಡಿರ್ಬೇಕು. B2 ಅಂದ್ರೆ ಏನು, C2 ಅಂದ್ರೆ ಏನು,
ಆಮೇಲೆ A2 ಅಂದ್ರೆ A3 ಅಂದ್ರೆ ಏನು ಇವೆಲ್ಲ ನಿಮ್ಗೆ ಹೇಳಿನಿ. ಆಮೇಲೆ ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 18ರಿಂದ 30 ವರ್ಷದ ಒಳಗಡೆ ನೀವು ಇರ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ 18ರಿಂದ 33 ವರ್ಷ ಕೂಡ ಇರ್ತಕ್ಕಂಥವ್ರು ಕೂಡ ಸಲ್ಲಿಸಬಹುದಾಗಿದೆ. ಎಷ್ಟೆಷ್ಟು ಇದಾವು ಇಲ್ಲಿ ಟೋಟಲ್ ಆಗಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಏನಿದೆಯಲ್ಲ ಇದ್ರದ ವೇಕೆನ್ಸಿಗಳು 2022 ಇದಾವು. ಆಮೇಲೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ 361 ಪೋಸ್ಟ್ ಗಳು ಇದಾವೆ PUC ಲೆವೆಲ್ ದೊಳಗ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 990 ಇದಾವ. ಆಮೇಲೆ ಟ್ರೈನ್ಸ್ ಕ್ಲರ್ಕ್ ಗೆ 72 ಇದಾವ. ಹಾಗೆ ಟೋಟಲ್ 3445 ವೇಕೆನ್ಸಿಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಏಜ್ ರಿಲ್ಯಾಕ್ಸೇಷನ್ 3 ವರ್ಷ ಕೊಟ್ಟಿದ್ದಾರೆ ಇಲ್ಲಿ. ಆಕ್ಚುಲಿ 18ರಿಂದ 30 ವರ್ಷದವರೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು ನೀವು. ಬಟ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ಮೇಲೆ 18ರಿಂದ 33 ವರ್ಷ ಒಳಗಿರುವಂತಹ ಎಲ್ಲರೂ ಅಪ್ಲಿಕೇಶನ್ ಅನ್ನ ಇದನ್ನ ಸಲ್ಲಿಸಬಹುದು ಆಗಿದೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೆಲವೊಂದಿಷ್ಟು ಇಲ್ಲಿ ಕೊಟ್ಟಾರು, ಅವುಗಳನ್ನ ಒಂದ್ ಸ್ವಲ್ಪ ನೀವು ನೋಡ್ಕೊಳ್ಳಿ. ಇದರದ PDF ನಿಮ್ಗೆ ಕಳಿಸ್ತೇನೆ. ಇಂಪಾರ್ಟೆಂಟ್ ಏನಿರ್ತೈತಿ ಅದನ್ನ ನಾ ಇಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಕ್ಸಾಮಿನೇಷನ್ ಪ್ರೊಸೆಸ್. ಸೊ ಇಲ್ಲಿ ಇದನ್ನ ಏನೇನು ತಗೊಂಡ್ಬರ್ಬೇಡ್ರಿ ಅಂತ ಇಲ್ಲಿ ನಿಮ್ಗ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ CBT ಸೆಕೆಂಡ್ ಸ್ಟೇಜ್ಗೆ 2ನೇ CBT ಎಕ್ಸಾಮ್ ಏನಿರ್ತೈತಿ ಅದಕ್ಕೆ 15 ಪಟ್ಟು ಹುಡುಗರಿಗೂ ಕರೀತಾರೆ. ಅಂತಂದ್ರೆ ಈಗ 3400 ಎಷ್ಟಿದೆ ಇದು 3445 ಪೋಸ್ಟ್ ಗಳಿದಾವೆ. ಇದರ 15 ಪಟ್ಟು ಏನ್ ಮಾಡ್ತಾರ ಅಂತಂದ್ರ ಎರಡನೇಗೆ CBT 2ನೇ ಎಕ್ಸಾಮ್ಗೆ ಕರೀತಾರೆ. CBT 2ನೇ ಎಕ್ಸಾಮ್ಗೆ 15 ಪಟ್ಟು ವಿದ್ಯಾರ್ಥಿಗಳಿಗೆ ಕರೀತಾರೆ. ಇದಾದ್ಮೇಲೆ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ. ಇದು ಟೈಪಿಂಗ್ ಸ್ಕಿಲ್ ತಗೋತಾರಲ್ಲ, ಆ ಟೈಪಿಂಗ್ ಸ್ಕಿಲ್ಗೆ ಇದ್ರೊಳಗೆ ಎಷ್ಟು ಪಾಸ್ ಆಗ್ತಾರ CBT 2 ಒಳಗ ಇದರ ಒಂದು 8 ಪಟ್ಟದಷ್ಟು ವಿದ್ಯಾರ್ಥಿಗಳಿಗೆ ಟೈಪಿಂಗ್ ಕರೀತಾರೆ. ಆಮೇಲೆ ಒಂದು ಫೈನಲ್ ಏನ್ ಮಾಡ್ತಾರೋ ಲಿಸ್ಟ್ ಅನ್ನ ಹಚ್ತಾರ. ಸೊ ಈ ರೀತಿ ಇದು ಪ್ರೊಸೆಸ್ ಇರ್ತೈತಿ. ಈಗಾಗಲೇ ಗ್ರಾಜುಯೇಟ್ ಲೆವೆಲ್ ಏನ್ ನಾ ವಿಡಿಯೋ ಮಾಡೀನಿ ಅದ್ರೊಳಗ ಕ್ಲಿಯರ್ ಆಗಿ ನಿಮ್ಗೆ ಹೇಳೀನಿ ಯಾವ ರೀತಿ ಇರ್ತಕ್ಕಂಥದ್ದು ಇರ್ತೈತಿ ಅಂತೇಳಿ. ಅದ್ರೊಳಗೆ ಮೆಡಿಕಲ್ ಕೂಡ ಹೇಗಿರ್ತೈತಿ ಅನ್ನೋದನ್ನ ಹೇಳೀನಿ. ಅದನ್ನು ಕೂಡ ಒಂದ್ಸಲ ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ಹೆಸರು ಏನಪ್ಪಾ ಅಂತಂದ್ರೆ SSLC ಒಳಗೆ ಹೆಂಗೈತಿ ಅದೇ ರೀತಿ ಎಲ್ಲಾ ಹೆಸರುಗಳು ಇರಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಅಂತ ಇಲ್ಲಿ ನಿಮ್ಗ ಹೇಳಿದ್ದಾರೆ. ನೆಕ್ಸ್ಟ್ ಫೈನಲ್ ಅಪಾಯಿಂಟ್ಮೆಂಟ್ ಆಕ್ಟಿವಿಟಿ ಸರ್ವಿಸ್ ವೇಕೆನ್ಸೀಸ್. ಇಲ್ಲಿ ವೇಕೆನ್ಸೀಸ್ ಇರ್ತಕ್ಕಂಥದ್ದು ಇಲ್ಲಿ ಕೊಟ್ಟಾರು. ಯಾವ್ಯಾವ ಅನೆಕ್ಸರ್ A ಅಂತ ಹೇಳಿ ಕೆಳಗೈತಿ ಅಲ್ಲಿ ನಿಮಗೆ ಕೊಟ್ಟಾರ. ಇಲ್ಲಿ ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಗಳು ಇದಾವ ಅಂತ ಹೇಳಿ ಕೊಟ್ಟಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಫಾರ್ ದ ಪೋಸ್ಟ್ ಅಂತ ಹೇಳಿ ನೋಡ್ರಿ. ಈಗ ನಿಮ್ಗೆ ಅಲ್ಲಿ ನೋಡ್ರಿ A3 ಅಂತಂದ್ರೆ ಏನು, A3 ಅಂತಂದ್ರೆ ಹೆಂಗಿರ್ಬೇಕು 6/9 ನಿಮ್ಮ ದೃಷ್ಟಿ ಇರಬೇಕು ವಿದೌಟ್ ಗ್ಲಾಸ್. ಅಂದ್ರೆ ನೀವು ಚಸ್ಮಾ ಹಾಕಲ್ದನ ಕ್ಲಿಯರ್ ಆಗಿ ಎಲ್ಲಾ ಲೈನಿಂಗ್ಸ್ ಗಳನ್ನ ಏನು ನಮಗ ಕಣ್ಣನ್ನ ಟೆಸ್ಟ್ ಮಾಡ್ತಾರೋ ಕೆಲವೊಂದಿಷ್ಟು ಲೈನ್ಸ್ ಒಂದು ದೊಡ್ಡದಂಕಿ ಸಣ್ಣದು ಈ ರೀತಿ ಇರ್ತೈತಿ. ಲಾಸ್ಟ್ ಲೈನ್ ಅನ್ನ ಓದಾಕ್ ಬಂತಂದ್ರ 6/9 ಅಂತ ಹೇಳಿ ನಿಮ್ಮ ಕಣ್ಣಿನ ಒಂದು ದೃಷ್ಟಿ. ಅದರಲ್ಲಿ ನಿಮಗೆ ವಿದೌಟ್ ಗ್ಲಾಸ್ ಒಳಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಓದ್ಬೇಕು. ಅದಕ್ಕ A3 ಅಂತ ಹೇಳಿ ಕರಿತೀವಿ. ಅದು ಯಾವ ಪೋಸ್ಟಿಗೆ ಐತಿ ನೋಡ್ರಿ ಅಲ್ಲಿ ಅದ ಬೇಕಾಗ್ತೈತಿ ನಮಗ, ಹೌದಾ. ಅದೇ ರೀತಿ ಇಲ್ಲಿ B2 ಐತಿ. B2 ಅಂದ್ರೆ ಒಂದ್ ಕಣ್ಣು 6/9 ಒಂದ್ ಕಣ್ಣು 6/12 ಇದ್ರ ನಡಿತೈತಿ. ಅದು ವಿದೌಟ್ ಗ್ಲಾಸ್ ಇರ್ತಕ್ಕಂಥದ್ದನ್ನ ಇರ್ಬೇಕಾಗತ್ತೆ. ಅದೇ ರೀತಿಯಲ್ಲಿ C2 ಅಂತ ಇದೆ. C2 6/12 ಇರ್ಬೇಕು ಆರ್ ವಿದೌಟ್ ಗ್ಲಾಸ್ ದಿಂದನ ಏನಪ್ಪಾ ಅಂತಂದ್ರ ನೀವು ಓದಾಕ್ ಬರ್ಬೇಕು. ಗ್ಲಾಸ್ ಹಾಕಿ ಇಲ್ಲಿ ಯಾವುದು ಓದುವಂತದ್ದು ಇಲ್ಲ. ಗ್ಲಾಸ್ ಅಂದ್ರೆ ಚಸ್ಮಾ. ನೆಕ್ಸ್ಟ್ ಇದು ಮೆಡಿಕಲ್ ಏನೋ ಫಿಟ್ನೆಸ್ ಆಗುತ್ತೆ. ಬಹಳಷ್ಟು ನೀವು ಗ್ಲಾಸಸ್ ಗಳಿದ್ದು ಅಂತಂದ್ರ ಬಹಳ ಓದಾಕ್ ಬರ್ಲಿಲ್ಲ ಅಂತಂದ್ರ ಅಲ್ಲಿ ಏನು ಅಂತಂದ್ರ ಪ್ರಾಬ್ಲಮ್ ಆಗ್ತದೆ. ಈಗ ಏಜ್ ಲಿಮಿಟ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ರಿ. ಏನು ಅಂತಂದ್ರೆ 18ರಿಂದ 33 ವರ್ಷ ಆಗಿರ್ಬೇಕು. ಯಾವ ಡೇಟ್ ದಿಂದ ಯಾವ ಡೇಟಿನ ಒಳಗಡೆ ನೀವು ಜನನ ಆಗಿರ್ಬೇಕು ಅದನ್ನ ನೋಡ್ಕೊಳ್ರಿ ಇಲ್ಲಿ. ಈಗ ಅಪ್ಪರ್ ಲಿಮಿಟ್ ಅಂತಂದ್ರ ನೋಡ್ರಿ UR ಕ್ಯಾಟಗರಿ ಮತ್ತು EWS ದವರು 2 ಜನವರಿ 1992ರಿಂದ ಏನು ಅಂತಂದ್ರೆ 1992ರ ನಂತರ ಜನನ ಆಗಿರ್ಬೇಕು. 1992ರ ನಂತರ ಜನನ ಆಗಿರ್ಬೇಕು. ಅದಕ್ಕಿಂತ ಹಿಂದೆ ಜನನ ಆಗಿತ್ತು ಅಂತಂದ್ರೆ 1 ಜನವರಿ 1992 ಇತ್ತ ಅಂತ ತಿಳ್ಕೊಳ್ರಿ. ಅವಾಗ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲ. 2/1/1992ರ ನಂತರ ಅಂದ್ರೆ 3 ಜನವರಿ 1992 ಇದ್ರ ನಡಿತೈತಿ.
3 ಫೆಬ್ರವರಿ 1992 ಇದ್ರ ನಡಿತೈತಿ. 3 ಆಗಸ್ಟ್ 1992 ಇದ್ರ ನಡಿತೈತಿ. ಅಂದ್ರೆ ಇದಕ್ಕಿಂತ ಮುಂದಿರ್ಬೇಕೆಲ್ಲ. ಅದೇ ರೀತಿ ಇಲ್ಲಿ OBC ನಾನ್ ಕ್ರಿಮಿಲಿಯರ್ ಇರ್ತಕ್ಕಂಥವ್ರಿಗೂ ಕೂಡ ಡೇಟ್ ಏನಿದೆ ಇಲ್ಲಿ 2 ಜನವರಿ 1989 ನಂತರ ಜನನ ಆಗಿರ್ಬೇಕು. SC ST ಇರ್ತಕ್ಕಂಥ ಅಭ್ಯರ್ಥಿಗಳು 2 ಜನವರಿ 1987 ನಂತರ ಜನನ ಆಗಿರ್ಬೇಕು. ಆಮೇಲೆ ಲಾಸ್ಟ್ ಏನಿದೆ ಇಲ್ಲಿ, ಲಾಸ್ಟ್ ಲೋವರ್ ಲಿಮಿಟ್ ಏನು ಅಂತಂದ್ರ 1 ಜನವರಿ 2007ಕ್ಕಿಂತ ಮುಂಚೆ ಆಗಿರ್ಬೇಕು. ಇದಾದ್ಮೇಲೆ ಅಂತಂದ್ರ 2 ಜನವರಿ 2007ಕ್ಕೆ ನೀವು ಜನನ ಆಗಿತ್ತು ಅಂತಂದ್ರ, ನೀವು ಹುಟ್ಟಿದ್ರ ಅಂತಂದ್ರ ನಿಮ್ಗೆ 18 ವರ್ಷ ಆಗಿರಂಗಿಲ್ಲ. ಆಮೇಲೆ 2 ಫೆಬ್ರವರಿ 2007ಕ್ಕೆ ಹುಟ್ಟಿದ್ರ ಅಂತಂದ್ರ ನಿಮ್ದು 18 ವರ್ಷ ಆಗಿರಂಗಿಲ್ಲ ಅಂತ. ಇದಕ್ಕಿಂತ ಹಿಂದಾಗಿರ್ಬೇಕು, ಆಮೇಲೆ ಇವ್ಗೆ ಮುಂದಾಗಿರ್ಬೇಕು. ಇದು ಏಜ್ ಲಿಮಿಟ್ ಇದೆ. ಇದನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ನೀವು ಇಲ್ಲಿ ಮಾಡಿ ನೋಡ್ಕೋಬಹುದು. ಅದ್ರೊಳಗೆ ಆಲ್ರೆಡಿ ಏನ್ ಮಾಡ್ಯಾರ ಅಂತಂದ್ರ 3 ವರ್ಷ OBC ದವರಿಗೆ, SC ST ದವರಿಗೆ 5 ವರ್ಷ ಬಿಟ್ಟನ ಅದ್ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಹೇಳ್ಯಾರ ನಿಮಗ. ಈಗ ಇಲ್ಲಿ ನೆಕ್ಸ್ಟ್ ಏನಿದೆ ಅದು ಕ್ಯಾಂಡಿಡೇಟ್ಸ್ ಕ್ಯಾಟಗರಿ. ನೆಕ್ಸ್ಟ್ ಕ್ಲೋಸಿಂಗ್ ಡೇಟ್ ಅಂಡ್ ಟೈಮಿಂಗ್ ಆಫ್ ಫೀಸ್ ಈಗಾಗಲೇ ನಿಮ್ಗೆ ಅದ್ರ ಬಗ್ಗೆ ಹೇಳೀನಿ ನಾನು. ಎಕನಾಮಿಕ್ EBC ಅಂತ ಹೇಳಿದೆ ನೋಡ್ರಿ. EBC ಕ್ಯಾಂಡಿಡೇಟ್ಸ್ ಆರ್ ದೋಸ್ ಹೂ annual ಫ್ಯಾಮಿಲಿ ಇನ್ಕಮ್ ಈಸ್ ಲೆಸ್ ದನ್ 50,000. ನಿಮ್ಮ ಈ ಫ್ಯಾಮಿಲಿ ಇನ್ಕಮ್ 50,000 ರೂಪಾಯಿಗಿಂತ ಕಡಿಮೆ ಇತ್ತು ಅಂತಂದ್ರ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ EBC ಅಂತ ಹೇಳಿ ತೋರಿಸ್ತೈತೆ ಅಲ್ಲಿ. EBC ಎಸ್ ಅಂತೇಳಿ ಹಾಕ್ಬೇಕು. 50,000ಕ್ಕಿಂತ ಕಡಿಮೆ ನೀವು ಇನ್ಕಮ್ ತೆಗಿಸಿದ್ರಂದ್ರ. 50,000ಕ್ಕಿಂತ ಹೆಚ್ಚು ಇನ್ಕಮ್ ಇತ್ತು ಅಂತಂದ್ರೆ EBC ನೋ ಅಂತ ಹೇಳಿ ತೋರಿಸ್ಬೇಕಲ್ಲಿ. EBC ಎಸ್ ಅಂತ ಹೇಳಿ ತೋರ್ಸಿರಿ ಅಂತಂದ್ರ 50,000ಕ್ಕಿಂತ ಕಡಿಮೆ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ತೋರ್ಸ್ಬೇಕು ನೀವು ಅಲ್ಲಿ. ಓಕೆನಾ? ಅದ್ನು ಕೆಲವೊಬ್ಬರಿಗೆ ಆಗ್ತಾ ಇತ್ತು ಕನ್ಫ್ಯೂಷನ್, ಅದ್ರ ಬಗ್ಗೆ ನಾನು ಹೇಳಿದೆ ಇಲ್ಲಿ. EWS ಅಂತೂ ನಿಮ್ಗೆ ಗೊತ್ತಿದೆ. EWS ಕ್ಯಾಟಗರಿದೊಳಗೆ ಯಾರು ಬರ್ತಾರು, ಅದಕ್ಕೆ ಇನ್ಕಮ್ ಎಷ್ಟಿರ್ಬೇಕು ಏನಂತ ಹೇಳಿ ಕೊಟ್ಟಾರ. ಅಲ್ಲಿ ನೀವು ತಹಸೀಲ್ದಾರ್ ಆಫೀಸಿಗೆ ಹೋದ್ರಿ ಅಂತಂದ್ರ ಅಲ್ಲಿ ನಿಮ್ಗ ಹೇಳ್ತಾರ ಎಷ್ಟು ಇನ್ಕಮ್ ನಿಮ್ದು EWS ಬರುತ್ತೋ ಅಥವಾ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ನಿಮ್ಗ ಅವರು ಎಲ್ಲ ಮಾಹಿತಿಯನ್ನ ಕೊಡ್ತಾರ. ತಹಸೀಲ್ದಾರ್ ಆಫೀಸಿಗೆ ಹೋಗಿ ಏನ್ ಮಾಡ್ಬೇಕು, ನೀವು ಭೇಟಿಯನ್ನ ನೀಡ್ರಿ. ಓಕೆ, ನೆಕ್ಸ್ಟ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸ್ಯಾಬಿಲಿಟೀಸ್ ಗಳ ಬಗ್ಗೆ ಬಂತು ಇದು. ನೆಕ್ಸ್ಟ್ ಓಕೆ, ಮತ್ ಇಂಪಾರ್ಟೆಂಟ್ ಏನೈತಿ ಇಲ್ಲಿ ಒಂದ್ ಸ್ವಲ್ಪ ನಿಮಗೆ ಹೇಳ್ತೀನಿ. ಕೆಲವೊಂದಿಷ್ಟು ಈಗ ಸಿಲೆಬಸ್ ಬಗ್ಗೆ ಒಂದ್ ಸ್ವಲ್ಪ ಇದೆ ಇಲ್ಲಿ. ಆ ಸಿಲೆಬಸ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗ ಏನ್ ಅಂತಂದ್ರ ಕ್ಲಿಯರ್ ಆಕತಿ ಎಲ್ಲಾನು ಕೂಡ. ಎಲ್ಲಿ ಹೋತು ಇದೇನ್ ಬಂತು ಇಲ್ಲಿ? ಓಕೆ, ಬಂತ್ ನೋಡ್ರಿ ಇಲ್ಲಿ. CBT 1 ಬಂದ್ ನೋಡಿ. ಸ್ಟೇಜ್ 1 ಎಕ್ಸಾಮಿನೇಷನ್ ದೊಳಗ ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟು ಇರ್ತೈತಿ. ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಅದು ಎಲ್ಲಾ ಕಟ್ತೀರಿ. 500 ರೂಪಾಯಿ ಇದೆ, ಆಮೇಲೆ 250 ರೂಪಾಯಿ ಫೀಸ್ ಐತಿ. SC ST ದವ್ರಿಗೆ 250, ಆಮೇಲೆ OBC ಉಳಿದವ್ರಿಗೆ 500 ರೂಪಾಯಿ ಫೀಸ್ ಐತಿ. ಎಲ್ಲರೂ ಫೀಸ್ ಮೊದಲು ತುಂಬಲೇಬೇಕು. ಆಮೇಲೆ ಏನ್ ಮಾಡ್ತಾರ, ನೀವು CBT 1ನೇ ಎಕ್ಸಾಮ್ ಅಟೆಂಡ್ ಮಾಡಿ ಬಂದ್ರಂದ್ರ ಉಳಿದ ಅಮೌಂಟ್ ಅನ್ನ ನಿಮಗೆ ಹಾಕ್ತಾರ. ಜನರಲ್ ದವ್ರಿಗೆ 400 ರೂಪಾಯಿ ಹೊಳೆ ಹಾಕ್ತಾರು, 100 ರೂಪಾಯಿ ಕಟ್ ಮಾಡ್ಕೋತಾರು. ಆಮೇಲೆ ವುಮೆನ್ಸ್ ಮತ್ತು SC ST ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನ್ 250 ರೂಪಾಯಿ ತುಂಬಿರ್ತೀರಿ ನೀವು, ಆ 250 ರೂಪಾಯಿ ಎಲ್ಲಾನು ಕೂಡ ಏನ್ ಮಾಡ್ತಾರ ಅವರು ವಾಪಸ್ ನಿಮ್ಮ ಅಕೌಂಟಿಗೆ ಹಾಕ್ತಾರ. ಈಗ 1ನೇ CBT ಎಕ್ಸಾಮ್ ದೊಳಗೆ ಇದು 90 ನಿಮಿಷದ ಎಕ್ಸಾಮ್ ಇರ್ತೈತಿ. ಇದರಲ್ಲಿ ಜನರಲ್ ನಾಲೆಜ್ 40 ಕ್ವಶನ್, ಮ್ಯಾಥ್ಸ್ 30 ಕ್ವಶನ್, ಆಮೇಲೆ ರೀಸನಿಂಗ್ 30 ಕ್ವಶನ್, 100 ಕ್ವಶನ್ ಅದ ಫಸ್ಟ್ ಎಕ್ಸಾಮ್. ಇದರಲ್ಲಿ ನೆಗೆಟಿವ್ ಇರ್ತೈತಿ 1/3 ಇರ್ತೈತಿ. 1/3 ಅಂತಂದ್ರೆ ಏನು? 1/3 ಅಂತಂದ್ರೆ 3 ಕ್ವಶನ್ಸ್ಗಳು ತಪ್ಪಾದ್ರೆ, 3 ಕ್ವಶನ್ಸ್ಗಳು ತಪ್ಪಾದು ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. 3 ಕ್ವಶನ್ಸ್. ಈಗ ಇಲ್ಲಿ 1ನೇ ಕ್ವಶನ್ ತಪ್ಪಾಯ್ತು, 2ನೇ ಕ್ವಶನ್ ತಪ್ಪಾಯ್ತು, 3ನೇ ಕ್ವಶನ್ ತಪ್ಪಾಯ್ತು ಅಂತಂದ್ರ 1 ಮಾರ್ಕ್ಸ್ ಏನ್ ಮಾಡ್ತಾರು ನಿಮ್ಗೆ ಇಲ್ಲಿ ಕಟ್ ಮಾಡ್ಕೊತಾರ. 1 ಮಾರ್ಕ್ಸ್ ಏನಾಗುತ್ತೆ ಕಟ್ ಮಾಡ್ತಾರ. 1/3 ಈ ರೀತಿ ಇದರಲ್ಲಿ ಇರ್ತಾ ಇದೆ. ಇದು 1ನೇ CBT ದೊಳಗ ಇರುವಂತಹ ಇದು ಪ್ಯಾಟರ್ನ್. ಈಗ ಇದ್ರೊಳಗ 15 ಪಟ್ಟು ಏನ್ ಮಾಡ್ತಾರ, CBT 2 ಎಕ್ಸಾಮ್ಗೆ ನಿಮಗೆ ಕರೀತಾರ. ಎಷ್ಟು ಕಟ್ ಆಫ್ ಕುಂದಿರ್ತೈತಿ ಅದ್ರ ಮೇಲೆ ಡಿಪೆಂಡ್. ಈಗ ಇಲ್ಲಿ ಸಿಲೆಬಸ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಮ್ಯಾಥ್ಸ್ ದಲ್ಲಿ ಏನೇನಿದೆ ನೋಡ್ರಿ. ಇಲ್ಲಿ ಮ್ಯಾಥ್ಸ್, ಜನರಲ್ ಮತ್ತ ಯಾವ್ದು ಜನರಲ್ ಅವೇರ್ನೆಸ್ ಇದೆ, ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ರೀಸನಿಂಗ್ ಇದೆ. ಓಕೆ, ಇವು 3 ಸಬ್ಜೆಕ್ಟ್ ಗಳ ಮೇಲೆ ನಿಮ್ಗೆ ಎಕ್ಸಾಮ್ ಇರ್ತೈತಿ. CBT 1, CBT 2. ಮ್ಯಾಥ್ಸ್ ದಲ್ಲಿ ನಂಬರ್ ಸಿಸ್ಟಮ್ ಇರ್ತಾ ಇದೆ, ಡೆಸಿಮಲ್ಸ್ ಇರ್ತಾ ಇದೆ,
ಫ್ರಾಕ್ಷನ್ಸ್, LCM, HCF, ರೇಷಿಯೋ, ಪ್ರೊಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್ ಇದೆ, ಟೈಮ್ ಅಂಡ್ ವರ್ಕ್ ಇದೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಇದೆ, ಆಮೇಲೆ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್ ಇದೆ, ಎಲಿಮೆಂಟ್ರಿ ಅಲ್ಜಿಬ್ರಾ ಎಲ್ಲ ಓದ್ಬೇಕು, ಆಮೇಲೆ ಜಿಯೋಮೆಟ್ರಿ, ಟ್ರಿಗೊನೋಮೆಟ್ರಿ ಇದೆ, ಆಮೇಲೆ ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇವೆಲ್ಲ ಟಾಪಿಕ್ಸ್ ಗಳ ಬಗ್ಗೆ ನಿಮಗೆ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ಇಂಟೆಲಿಜೆನ್ಸ್ ಒಳಗಂತೂ ಬಹಳ ಈಸಿ ಇರ್ತಕ್ಕಂಥ ಟಾಪಿಕ್ಸ್ ಗಳಿದಾವೆ, ಇವುಗಳನ್ನಂತೂ ಈಸಿ ಮಾಡ್ತೀರ ನೀವು, ಯಾವ್ದು ಟಫ್ ಇರುವಂತದ್ದು ಇರಂಗಿಲ್ಲ. ಇದ್ರೊಳಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದೇ ಒಂದು ನಂಬರ್ ಸೀರೀಸ್ ಅಂತ ಏನಿರ್ತೈತಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ನೀವು ಓದ್ಕೋಬೇಕು. ಇಲ್ಲಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್, ಇಲ್ಲಿ ನಂಬರ್ಸ್ ಇದಾವ ನೋಡ್ರಿ, ನಂಬರ್ಸ್ ಅಂಡ್ ಅಲ್ಫಾಬೆಟ್ ಸೀರೀಸ್ ಏನೈತ್ಲಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಓದ್ಬೇಕು. ಜನರಲ್ ಅವೇರ್ನೆಸ್ ಬಗ್ಗೆ ಕರೆಂಟ್ ಇವೆಂಟ್ಸ್ ಗಳಿದಾವು, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಗೇಮ್ಸ್, ಸ್ಪೋರ್ಟ್ಸ್, ಆಲ್ಮೋಸ್ಟ್ ಆಲ್ ನೋಡ್ರಿ ಇಲ್ಲಿ ಇದು ಏನು 40 ಕ್ವಶನ್ಸ್ ಗಳು ಇರ್ತಾವು, ಇದರಲ್ಲಿ 15 ಕ್ವಶನ್ಸ್ ಗಳು ಏನು ಅಂತಂದ್ರ ಸ್ಟ್ಯಾಟಿಕ್ ಜಿಕೆ ದಿಂದನ ಬರ್ತಾವ, ಸ್ಟ್ಯಾಟಿಕ್ ಜಿಕೆ ದಿಂದನ ಬರ್ತಾವ. ಇವೆಲ್ಲ ಸ್ಟ್ಯಾಟಿಕ್ ಜಿಕೆ ನ ಯಾವ್ದು ಹೇಳ್ರಿ, ಗೇಮ್ಸ್ ಆಗಿರ್ಬಹುದು, ಸ್ಪೋರ್ಟ್ಸ್ ಆಗಿರ್ಬಹುದು, ಆರ್ಟ್ಸ್, ಕಲ್ಚರ್, ಲಿಟ್ರೇಚರ್, ಮಾನ್ಯುಮೆಂಟ್ಸ್ ಆಗಿರ್ಬಹುದು, ಇವೆಲ್ಲ ನೋಡ್ರಿ. ಜನರಲ್ ಸೈನ್ಸ್ ಇದು ಸೈನ್ಸ್ ಬಂತ, ಇಲ್ಲಿ ಸೈನ್ಸ್ 10th ಲೆವೆಲ್ ವರೆಗೆ ಇರುವಂತ ಸೈನ್ಸ್ ಅನ್ನು ಓದ್ಬೇಕು. ಇದ್ರೊಳಗ ಯಾವ್ದು ಅಂತಂದ್ರೆ ಬಯಾಲಜಿ ಬಹಳ ಕೇರ್ಫುಲ್ ಆಗಿ ಓದ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಇಂಡಿಯನ್ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಫಿಸಿಕ್ಸ್ ಇದೆ. ಓಕೆ, ಇವೆಲ್ಲ ಟಾಪಿಕ್ಸ್ ಬರ್ತಾವ. ಬಟ್ ಇದ್ರೊಳಗೆ ಏನು ಅಂತಂದ್ರೆ ಒಂದು 20ದಿಂದ 25% ನಿಮ್ಗೆ ಸ್ಟ್ಯಾಟಿಕ್ ಜಿಕೆ ದಿಂದ ಬರ್ತೈತಿ. ಸ್ಟ್ಯಾಟಿಕ್ ಜಿಕೆ ಚೆನ್ನಾಗಿ ಓದ್ಕೋಬೇಕಾಗತ್ತೆ ಈ ಒಂದು ಜಿಕೆ ದಲ್ಲಿ. ಓಕೆ, ಇಲ್ಲಿದಾವ್ ನೋಡ್ರಿ ಎಲ್ಲ ಏನು ವರ್ಲ್ಡ್ ಲಾರ್ಜೆಸ್ಟ್ ಇಂಡಿಯಾ ಏನಿದೆ ಇಲ್ಲಿ ಎನ್ವೈರನ್ಮೆಂಟ್ ಇಶ್ಯೂಸ್ ಆಯ್ತಾ. ನೋಡ್ರಿ ವರ್ಲ್ಡ್ ಅಟ್ ಲಾರ್ಜ್ ಇಂಡಿಯಾ ಅಂಡ್ ವರ್ಲ್ಡ್ ಅಟ್ ಲಾರ್ಜ್ ಇದೆ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇದೆ, ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದಾವ, ಕಾಮನ್ ಅಬ್ರಿವೇಶನ್ಸ್ ಇವೆಲ್ಲ ಸ್ಟ್ಯಾಟಿಕ್ ಜಿಕೆ ಇದಾವ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದ್ರೊಳಗೆ ಯಾವ ಯಾವ್ದು ಬರ್ತಾ ಇದೆ ಅವೆಲ್ಲ ಇದ್ರೊಳಗ ಕೇಳ್ತಾರೆ. ಓಕೆ, ಇದು ಏನು ಅಂತಾರ ಒಂದನೇದಾಯ್ತು. ಇದು 2ನೇ ಸ್ಟೇಜ್ ಒಳಗೂ ಕೂಡ ಇಲ್ಲಿ ನಿಮ್ಮ ಎಕ್ಸಾಮ್ ಇಲ್ಲಿ ಸೇಮ್ ಟೈಮಿಂಗ್ ಇರ್ತಾ ಇದೆ, 90 ನಿಮಿಷದ ಟೈಮಿಂಗ್. ಬಟ್ ಕ್ವಶನ್ಸ್ ಗಳನ್ನ ಹೆಚ್ಚು ಮಾಡ್ತಾರೆ. ಯಾವ ರೀತಿ ಗ್ರಾಜುಯೇಟ್ ಲೆವೆಲ್ ಇದೆ ಅದೇ ರೀತಿ ಸೇಮ್ ಐತೆ, ಮತ್ತೆ ಏನೂ ಇಲ್ಲ. ಇಲ್ಲಿ 50 ಕ್ವಶನ್ಸ್ ಜಿಕೆ, 35 ಮ್ಯಾಥ್ಸ್, 35 ಯಾವ್ದು ರೀಸನಿಂಗ್, ಟೋಟಲ್ 120 ಕ್ವಶನ್. ಬಟ್ ಇಲ್ಲಿ ಟೈಮ್ ಕಡಿಮೆ, 90 ಅಂದ್ರೆ ಅಲ್ಲೂ 90 ನಿಮಿಷನ ಇತ್ತು, ಬಟ್ 100 ಕ್ವಶನ್ ಇದ್ದು. ಇಲ್ಲಿ 90 ನಿಮಿಷ ಐತಿ, ಬಟ್ 120 ಕ್ವಶನ್ಸ್ ಗಳು ಇದ್ರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಇಲ್ಲಿಯೂ ಕೂಡ 1/3 ಏನೈತೆ ಹೇಳ್ರಿ, 1/3 ಅಂದ್ರೆ 3 ಕ್ವಶನ್ಸ್ ನೀವು ರಾಂಗ್ ಮಾಡಿದ್ರಿ ಅಂತಂದ್ರ ಒಂದು ಮಾರ್ಕ್ಸ್ ಕಟ್ ಆಗ್ತಾ ಇದೆ. ಇಲ್ಲಿ ಸೇಮ್ ಇದೆ. ಆಮೇಲೆ ಸಿಲೆಬಸ್ ಅಂತೂ ಸೇಮ್ ಐತೆ, ಅಲ್ಲಿ ಮ್ಯಾಲ ಏನಿತ್ತು ಅದ ಸಿಲೆಬಸ್ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, 2ನೇದೊಳಗನು. ಆಮೇಲೆ ಟೈಪಿಂಗು ಅವು ಏನಿರ್ತಾವಲ್ಲ ಈಗ ಟೈಪಿಂಗ್ ಯಾವ್ಯಾವ್ದಕ್ ಐತಿ ಯಾವ್ಯಾವ್ದಕ್ಕಿಲ್ಲ ಅದನ್ನ ನೋಡ್ಕೊಳ್ರಿ. ಆಮೇಲೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಟೈಮ್ ಐತಿ, ಟೈಪಿಂಗ್ 3 ತಿಂಗಳವರೆಗೆ ಏನ್ ಮಾಡ್ಬೋದು, ಕಲಿಬಹುದು ನೀವು. ಬಟ್ ನಿಮ್ಗ ಡೈಲಿ ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ನೀವು ಪ್ರಾಕ್ಟೀಸ್ ಮಾಡಿದ್ರ ಆಗತ್ತಿ. ನಿಮ್ ಮನ್ಯಾಗ ಕಂಪ್ಯೂಟರ್ ಇತ್ತಂತಂದ್ರ ಒಂದು ಆಪ್ ಬರ್ತೈತಿ, ಆ ಆಪ್ ಮೂಲಕ ನೀವು ಟೈಪಿಂಗ್ ಅನ್ನ ಕಲಿಬಹುದು ಮನ್ಯಾಗ. ಟೈಪಿಂಗ್ ಯಾವ್ದೈತ್ಲಾ ಅದಕ್ಕ ಪರ್ಸೆಂಟೇಜ್, ಅದಕ್ಕೆ ಕಟ್ ಆಫ್ ಕಡಿಮೆನೆ ಇರ್ತೈತಿ. ಈಗ ಇಲ್ಲಿ 4 ಪೋಸ್ಟ್ ಗಳಿದಾವು. 4 ಪೋಸ್ಟ್ ಗಳಲ್ಲಿ ಒಂದನೇದ್ದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಏನೈತ್ಲಾ, ಇದಕ್ಕೆ ಯಾವುದೇ ರೀತಿ ಇರುವಂತಹ ಎಕ್ಸಾಮ್ ಇರಂಗಿಲ್ಲ. ಬರೇ 1ನೇ ಎಕ್ಸಾಮ್ ಪಾಸ್ ಮಾಡ್ಬೇಕು, 2ನೇ ಎಕ್ಸಾಮ್ ಪಾಸ್ ಮಾಡ್ಬೇಕು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೈರೆಕ್ಟ್. ಅದೇ ರೀತಿ ಟ್ರೈನ್ ಕ್ಲರ್ಕ್ ಏನೈತಿ, ಇದಕ್ಕೂ ಯಾವ್ದು ಒಂದು ಸ್ಕಿಲ್ ಟೆಸ್ಟ್ ಇರಂಗಿಲ್ಲ. 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕು. ಬಟ್ ಇಲ್ಲಿ ಏನ್ ಟೈಪಿಸ್ಟ್ ಏನಿದಾವ, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇವುಗಳಿಗೆ ಕಂಪಲ್ಸರಿ ಟೈಪಿಂಗ್ ನಿಮ್ಗೆ ಬರಾಕ್ ಬೇಕು. ಓಕೆ, ಟೈಪಿಂಗ್ ನಿಮ್ಗ ಸ್ಪೀಡ್ ಏನು ಅಂತಂದ್ರೆ 1 ನಿಮಿಷದೊಳಗೆ 30 ವರ್ಡ್ಸ್ ಏನು ಇದಾವು, 30 ವರ್ಡ್ಸ್ ಈಸಿ ಐತಿ. ಈಸಿಯಾಗಿ ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳಿ ಕೊಟ್ಟಾರು. ಓಕೆ, ಆದಷ್ಟು ಎಲ್ಲಾ ಮಾಹಿತಿ ನಿಮ್ಗೆ ಕೊಟ್ಟೇನೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಯಾವ್ದು ಇದ್ರೊಳಗ ಮಾಹಿತಿ ಉಳಿದಿಲ್ಲ. ಮತ್ತೇನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ವಿಡಿಯೋದ ಕೆಳಗಡೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಡೌಟ್ಸ್ ಇದ್ರೆ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೇನೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಕ್ಸಾಮ್ ಯಾವ್ದು ಲ್ಯಾಂಗ್ವೇಜ್ ಒಳಗೆ ಇರ್ತೈತಿ. ಟೋಟಲ್ ಆಗಿ 15 ಲ್ಯಾಂಗ್ವೇಜಸ್ ಗಳಿದಾವು. ಡಿಫಾಲ್ಟ್ ಆಗಿ ಯಾವ್ದು ಇಂಗ್ಲಿಷ್ ಮತ್ತು ನಿಮ್ಗೆ ಹಿಂದಿ ಇರ್ತಾ ಇದೆ. ಅವುಗಳನ್ನ ಬಿಟ್ಟು ಈ ಎಲ್ಲಾ ಲ್ಯಾಂಗ್ವೇಜಸ್ ಗಳಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು. ಇದರಲ್ಲಿ ಕನ್ನಡ ಕೂಡ ಇದೆ. ನಾವು ಏನ್ ಮಾಡಬಹುದು,
ಕನ್ನಡದೊಳಗೂ ಕೂಡ ಏನ್ ಮಾಡಬಹುದು, ಈ NTPC ಎಕ್ಸಾಮ್ ಅನ್ನ ಬರಿಬಹುದು. ಅದರ ಸಲುವಾಗಿ ಕನ್ನಡ ನಿಮ್ಗ ಕೋರ್ಸ್ ಅನ್ನ ನಾವು ತಂದೇವಿ. ಆ ಕನ್ನಡದಲ್ಲಿರುವಂತಹ ಕೋರ್ಸ್ ಅನ್ನ ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಆಮೇಲೆ ಅಪ್ಲೋಡ್ ಮಾಡುವಾಗ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಾರು, ಬಹಳಷ್ಟು ಕೇರ್ಫುಲ್ ಆಗಿ ನೋಡ್ರಿ. ಆಮೇಲೆ ಅವುಗಳನ್ನ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ರಿ. ಮತ್ತ ಆಮೇಲೆ ಆದ್ರ ಹಂಗಾತು ಇದಾತ್ರಿ, ನಂದ್ ಹಂಗಿತ್ತು ಹಿಂಗಾತು, OBC ಐತಿ ನಂದ EWS ಹಾಕೀನಿ, EWS ಐತಿ OBC ಹಾಕೀನಿ. ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಬೇಡ್ರಿ. ಆಮೇಲೆ ನಿಮ್ದು ಸೆಲೆಕ್ಷನ್ ಆಯ್ತು ಅಂತಂದ್ರೆ ಆಮೇಲೆ ಪ್ರಾಬ್ಲಮ್ ನಿಮ್ಗ ಆಗ್ತೈತೆ ಅದು. ಅದಕ್ಕ ಈಗ ಕೇರ್ಫುಲ್ ಆಗಿ ಮಾಡ್ಬೇಕು. ನೀವ್ ಏನ್ ಮಾಡ್ಬಿಡ್ತೀರಿ, ಅಪ್ಲಿಕೇಶನ್ ಹಾಕಾಕ ಯಾರ್ದೋ ಒಬ್ರ ಅಂಗಡಿಗೆ ಕೊಟ್ಟು ಬಿಡ್ತೇರಿ. ಅವ್ರ ರಾತ್ರಿ ಕುಂತ ನಿದ್ದಗನ್ನಾಗ ಹಾಕಿ ಬಿಡ್ತಾರು. ಆಮೇಲೆ ಎಲ್ಲಾ ಪ್ರಾಬ್ಲಮ್ ಯಾರಿಗೆ, ನಿಮ್ಗ. ಅವ್ರೇನ್ ಹಂಗ ಹಾಕಿ ಬಿಡ್ತಾರ, ಅವ್ರು ₹100 ತಗೋತಾರ ನಿಮ್ ಕಡೆ. ಓಕೆನಾ. ಇದೇನಿದು ಅಡ್ರೆಸ್, ಈ ಕೆಲವೊಂದಿಷ್ಟು ಅಡ್ರೆಸಸ್ ಗಳನ್ನ ಕೊಟ್ಟಾರ ಇಲ್ಲಿ. ಓಕೆ ರೈಟ್. ಆಲ್ಮೋಸ್ಟ್ ಆಲ್ ಎಲ್ಲಾ ಮಾಹಿತಿ ಇರ್ತಕ್ಕಂಥದ್ದು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡೇನಿ ನಾನು. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಏನ್ ಮಾಡ್ಬಹುದು, ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ಎಲ್ಲ ಮುಗೀತು. ಓಕೆ, ಈಗ ಇಲ್ಲೆಲ್ಲ ಏನಾಗ್ತಾವ, ಇವೆಲ್ಲ ಸರ್ಟಿಫಿಕೇಟ್ಸ್ ಗಳು ಯಾವ್ಯಾವ ರೀತಿ ತೆಗಿಸ್ಬೇಕು, ಯಾವ ರೀತಿ ಅದ್ರೊಳಗೆ ಏನೇನ್ ಇರ್ಬೇಕು ಅಂತ ಹೇಳಿ ನಿಮ್ಗ ಇದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಇದ್ರಲ್ಲಿ ಕೊಟ್ಟಾರ. ಆ ರೀತಿ ಸರ್ಟಿಫಿಕೇಟ್ಸ್ ಗಳನ್ನ ನೀವು ತೆಗೆಸ್ಕೊಳ್ರಿ. ಈಗ ಇಲ್ಲಿ ರೈಟ್, ಈಗ ಈ ಒಂದು ಕೋರ್ಸ್ ಈಗಾಗಲೇ ನಿಮ್ಗೆ ಹೇಳಿದೆ. ಈ ಕೋರ್ಸ್ ನಿಮಗೆ ₹899 ದಲ್ಲಿ ಸಿಗ್ತಾ ಇದೆ. ಎಲ್ಲಾ ಚಾಪ್ಟರ್ಸ್ ಗಳು ಅಡ್ವಾನ್ಸ್ ಮ್ಯಾಥ್ಸ್ ಇರ್ತಾ ಇದೆ, ಮ್ಯಾಥ್ಸ್ ಅರ್ಥಮೆಟಿಕ್ ಇರ್ತಾ ಇದೆ, ಮ್ಯಾಥ್ಸ್ ಇರ್ತಾ ಇದೆ, ಅಡ್ವಾನ್ಸ್ ಮ್ಯಾಥ್ಸ್ ಇರ್ತೈತಿ. ಆಮೇಲೆ ಅದ್ರ ಜೊತೆಗೆ GK ಎಲ್ಲಾ ಕ್ಲಾಸಸ್ ಗಳು ಇರ್ತಾವು. ಎಲ್ಲಾ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ ಓನ್ಲಿ ₹899 ದಲ್ಲಿ. ಬೇಗನೆ ನೀವು ಜಾಯಿನ್ ಆಗ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಅದಕ್ಕೆ ರಿಪ್ಲೈ ನಾನು ಮಾಡ್ತೇನೆ. ಓಕೆ, ಬೇಗನೆ ಜಾಯಿನ್ ಆಗ್ರಿ, ಬೇಗನೆ ನಿಮ್ಮ ಸ್ಟಡಿಯನ್ನ ಮಾಡ್ರಿ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋವನ್ನ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.